ಧರ್ಮಸ್ಥಳ ಬುರುಡೆ ರಹಸ್ಯದ ಬಗ್ಗೆ ಎಸ್ಐಟಿ ತನಿಖೆಯನ್ನ ನಡೆಸ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಮಧ್ಯಂತರ ವರದಿಯನ್ನ ಮಂಡಿಸಬೇಕು. ಚಾಮರಾಜನಗರದಲ್ಲಿ ಯದುವೀರ್ ಒಡೆಯರ್ ಆಗ್ರಹ ಮಾಡಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಡೀತಾ ಇದೆ. ಅಪಪ್ರಚಾರಕ್ಕೆ ಸರ್ಕಾರ ತೆರೆ ಎಳಿಬೇಕಾಗಿದೆ. ರಾಜಕಾರಣಿಗಳು ರಾಜಕೀಯ ಮಾಡ್ತಾರೆ. ವಿರೋಧ ಪಕ್ಷವಾಗಿ ಜನರ ಪರವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ವರದಿ ನೀಡಿ ಅಪಪ್ರಚಾರಗಳಿಗೆ ತೆರೆ ಎಳಿಬೇಕು ಅಂತ ಹೇಳಿದ್ದಾರೆ. ಬಿಜೆಪಿ ಸಂಸದ ಯದುವೀರ್ ಒಡೆಯರ್ ಆಗ್ರಹವನ್ನು ಮಾಡಿದ್ದಾರೆ. ಇರ್ತಕ್ಕಂಥ ಎಸ್ಐಟಿ ಈ ಪ್ರಕರಣದಲ್ಲಿ ಈಗಾಗಲೇ ನಾವೆಲ್ಲರೂ ಪಕ್ಷದ ಕಡೆಯಿಂದ ನಾವು ಕೂಡ ವೈಯಕ್ತಿಕವಾಗಿ ನಮ್ಮ ಹೇಳಿಕೆಯನ್ನು ಆಗಲೇ ಹೇಳಿದ್ದೀವಿ. ನಮ್ಮ ಏನು ಆಸ್ಕ್ ಇದೇನೆ, ನಮಗೆ ಮಧ್ಯಂತರ ವರದಿಯನ್ನು ಕೊಡಬೇಕಾಗಿದೆ. ನೀವು ಇದೇನು ರಾಜಕೀಯ ವಿಚಾರ ಅಲ್ಲ. ಜನರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ತನಿಖೆ ಮಾಡಿದ ನಂತರ ಏನೋ ಒಂದು ಉತ್ತರ ಕೊಡಬೇಕಾಗಿದೆ. ಅದಕ್ಕೊಂದು ಭಾಳ ಅಪಪ್ರಚಾರ ಹರಡ್ತಾ ಇದೆ ಎಲ್ಲ ಕಡೆ, ಸಾಮಾಜಿಕ ಜಾಲತಾಣ ಇರ್ಬೋದು ಇತ್ಯಾದಿ ಎಲ್ಲ. ಅದಕ್ಕೆ ತೆರೆ ಎಳಿಬೇಕಾಗಿರ್ತಕ್ಕಂಥದ್ದು ನಾವು ವಿನಂತಿ ಮಾಡ್ತಾ ಇದ್ದೀವಿ. ರಾಜಕಾರಣಿಗಳು ರಾಜಕೀಯ ಮಾಡೇ ಮಾಡ್ತಿರೋದ್ರಲ್ಲಿ ಏನು ಅನುಮಾನ ಬೇಡ. ಆದರೆ ಈ ಒಂದು ವಿಷಯದಲ್ಲಿ ನಾವು ಭಾಳ ಸ್ಪಷ್ಟವಾಗಿ ವಿರೋಧ ಪಕ್ಷ ಆಗಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಜನರ ಪರವಾಗಿ ಇಂಥ ಒಂದು ಅಪಪ್ರಚಾರ ನಡೀತಾ ಇರುವಂಥ ಸಂದರ್ಭದಲ್ಲಿ ಇದು ನೀವು ಭಾಳ ಸ್ಪಷ್ಟವಾಗಿ ನೀವು ಹೇಳಬೇಕಾಗಿರ್ತಕ್ಕಂಥದ್ದು ಹೇಳಿದ್ರು. ನಡೀತಾ ಇರ್ತಕ್ಕಂಥ ಎಸ್ಐಟಿ ಈ ಪ್ರಕರಣದಲ್ಲಿ ಈಗಾಗಲೇ ಧರ್ಮಸ್ಥಳ ಬುರುಡೆ ರಹಸ್ಯದ ಬಗ್ಗೆ ಎಸ್ಐಟಿ ತನಿಖೆಯನ್ನ ನಡೆಸ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಮಧ್ಯಂತರ ವರದಿಯನ್ನ ಮಂಡಿಸಬೇಕು. ಚಾಮರಾಜನಗರದಲ್ಲಿ ಯದುವೀರ್ ಒಡೆಯರ್ ಆಗ್ರಹ ಮಾಡಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಡೀತಾ ಇದೆ. ಅಪಪ್ರಚಾರಕ್ಕೆ ಸರ್ಕಾರ ತೆರೆ ಎಳಿಬೇಕಾಗಿದೆ. ರಾಜಕಾರಣಿಗಳು ರಾಜಕೀಯ ಮಾಡ್ತಾರೆ. ವಿರೋಧ ಪಕ್ಷವಾಗಿ ಜನರ ಪರವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ವರದಿ ನೀಡಿ ಅಪಪ್ರಚಾರಗಳಿಗೆ ತೆರೆ ಎಳಿಬೇಕು ಅಂತ ಹೇಳಿದ್ದಾರೆ. ಬಿಜೆಪಿ ಸಂಸದ ಯದುವೀರ್ ಒಡೆಯರ್ ಆಗ್ರಹವನ್ನು ಮಾಡಿದ್ದಾರೆ. ಇರ್ತಕ್ಕಂಥ ಎಸ್ಐಟಿ ಈ ಪ್ರಕರಣದಲ್ಲಿ ಈಗಾಗಲೇ ನಾವೆಲ್ಲರೂ ಪಕ್ಷದ ಕಡೆಯಿಂದ ನಾವು ಕೂಡ ವೈಯಕ್ತಿಕವಾಗಿ ನಮ್ಮ ಹೇಳಿಕೆಯನ್ನು ಆಗಲೇ ಹೇಳಿದ್ದೀವಿ. ನಮ್ಮ ಏನು ಆಸ್ಕ್ ಇದೇನೆ, ನಮಗೆ ಮಧ್ಯಂತರ ವರದಿಯನ್ನು ಕೊಡಬೇಕಾಗಿದೆ. ನೀವು ಇದೇನು ರಾಜಕೀಯ ವಿಚಾರ ಅಲ್ಲ. ಜನರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ತನಿಖೆ ಮಾಡಿದ ನಂತರ ಏನೋ ಒಂದು ಉತ್ತರ ಕೊಡಬೇಕಾಗಿದೆ. ಅದಕ್ಕೊಂದು ಭಾಳ ಅಪಪ್ರಚಾರ ಹರಡ್ತಾ ಇದೆ ಎಲ್ಲ ಕಡೆ, ಸಾಮಾಜಿಕ ಜಾಲತಾಣ ಇರ್ಬೋದು ಇತ್ಯಾದಿ ಎಲ್ಲ. ಅದಕ್ಕೆ ತೆರೆ ಎಳಿಬೇಕಾಗಿರ್ತಕ್ಕಂಥದ್ದು ನಾವು ವಿನಂತಿ ಮಾಡ್ತಾ ಇದ್ದೀವಿ. ರಾಜಕಾರಣಿಗಳು ರಾಜಕೀಯ ಮಾಡೇ ಮಾಡ್ತಿರೋದ್ರಲ್ಲಿ ಏನು ಅನುಮಾನ ಬೇಡ. ಆದರೆ ಈ ಒಂದು ವಿಷಯದಲ್ಲಿ ನಾವು ಭಾಳ ಸ್ಪಷ್ಟವಾಗಿ ವಿರೋಧ ಪಕ್ಷ ಆಗಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಜನರ ಪರವಾಗಿ ಇಂಥ ಒಂದು ಅಪಪ್ರಚಾರ ನಡೀತಾ ಇರುವಂಥ ಸಂದರ್ಭದಲ್ಲಿ ಇದು ನೀವು ಭಾಳ ಸ್ಪಷ್ಟವಾಗಿ ನೀವು ಹೇಳಬೇಕಾಗಿರ್ತಕ್ಕಂಥದ್ದು ಹೇಳಿದ್ರು. ನಡೀತಾ ಇರ್ತಕ್ಕಂಥ ಎಸ್ಐಟಿ ಈ ಪ್ರಕರಣದಲ್ಲಿ ಈಗಾಗಲೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.